ಇನ್ನು ಹುಬ್ಬಳ್ಳಿಯಲ್ಲಿ ಪ್ರೇಮಕಾಂಡ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಪ್ರಕರಣ ಸಂಬಂಧ ಈಗಾಗಲೇ ಆರೋಪಿಯನ್ನು ಬಂಧಿಸಲಾಗಿದೆ. ಎಲ್ಲದಕ್ಕೂ ಹಿಂದೂ ಮುಸ್ಲಿಂ ಅಂತ ಹೇಳುವುದು ಸರಿಯಲ್ಲ. ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯ ಬಂಧನವಾಗಿದೆ. ಆದರೆ ಎಲ್ಲದಕ್ಕೂ ಕೂಡ ಹಿಂದೂ ಮುಸ್ಲಿಂ ಅಂತ ಹೇಳುವುದು ಸರಿಯಲ್ಲ ಅಂತ ಹೇಳಿದ್ದಾರೆ. ಅದನ್ನೇ ರಾಜ್ಯದಲ್ಲಿ ಕೆಲವರು ಪ್ರಚಾರ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿರೋ ಪರಮೇಶ್ವರ್, ಕಾನೂನು ಪ್ರಕಾರ ಏನ್ ಕ್ರಮ ಆಗಬೇಕೋ ಅದು ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಈ ಪ್ರಕರಣದಲ್ಲಿ ಪೊಲೀಸರು ಕ್ರಮ ತೆಗೆದುಕೊಳ್ತಾರೆ ಅಂದಿದ್ದಾರೆ. ಎಲ್ಲದಕ್ಕೂ ನಾವು ಈ ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಅನ್ನೋ ಕೇಸ್ಗಳೆಲ್ಲ ಬೆಳಕಿಗೆ ಬಂದಿರೋ ಸರ್, ಅಲ್ಲಿ ಹಿಂದೂ ಪರ ಸಂಘಟನೆಗಳೆಲ್ಲ ಹೋಗಿ ನೋಡಿ, ಅದರಲ್ಲಿ ಈಗಾಗಲೇ ಅದಕ್ಕೆ ಕ್ರಮ ತಗೊಂಡು ಅವ್ರನ್ನ ಅರೆಸ್ಟ್ ಮಾಡಿ ಅಲ್ಲಿ ಜಿಮ್ನೇಷಿಯಂ ಅಲ್ಲಿ ಯಾವ ತರ ಘಟನೆ ಆಯ್ತು ಅಂತ ಹೇಳಿ ಅವನ್ನೆಲ್ಲ ಅರೆಸ್ಟ್ ಮಾಡಿ ಅದ್ರ ಮೇಲೆ ಕ್ರಮ ತಗೊಳ್ತಿದ್ದಾರೆ. ಅದನ್ನ ಇಡೀ ರಾಜ್ಯದಲ್ಲಿ ಅದನ್ನ ಪ್ರಚಾರ ಮಾಡೋದಕ್ಕೆ ಕೆಲವರು ಹೊರಟಿದ್ದಾರೆ. ಅದು ಆಗ್ಬಾರ್ದು. ಅದು ನಾವು ಕಾನೂನು ಪ್ರಕಾರ ಏನ್ ಕೆಲಸ ಮಾಡಬೇಕು ಅದನ್ನ ಮಾಡ್ತಾರೆ ಪೊಲೀಸ್ ಅವರು. ಹಿಂದೂ ಪರ ಸಂಘಟನೆಗಳು ಮುಸ್ಲಿಂ ಎಲ್ಲದಕ್ಕೂ ನಾವು ಹಿಂದೂ ಮುಸ್ಲಿಂ ಅಂತ ಮಾಡೋದು ಸರಿ ಕಾಣಿಸಲ್ಲ. ಎಲ್ಲೆಲ್ಲಿ ಅದ್ರ ಆ ರೀತಿ ಘಟನೆಗಳು ನಡೀತವೆ ಅದನ್ನ ನಾವು ಆದಷ್ಟು ಹತ್ತಿಕ್ಕುವಂತ ಕೆಲಸ ಮಾಡ್ತೀವಿ. ಎಲ್ಲದಕ್ಕೂ ಹಿಂದೂ ಮುಸಲ್ಮಾನ್ ಈ ತರ ಮಾಡಬಾರ್ದು. ಎಲ್ಲಿ ಆ ತರ ಆಗುತ್ತೆ ಅದನ್ನ ಖಂಡನೆ ಮಾಡೋಣ. ಆದ್ರೆ ಎಲ್ಲದಕ್ಕೂ ಅದನ್ನ ತರಂತ ಅಗತ್ಯ ಇಲ್ಲ. ಕಾನೂನಲ್ಲಿ ಏನ್ ಹೇಳುತ್ತೆ ಕಾನೂನು ಪ್ರಕಾರ ಕ್ರಮ ತಗೊಳ್ಳೋದನ್ನ ತಗೊಳ್ತಾರೆ. ತಕ್ಷಣ ಅವರು ಗಮನಕ್ಕೆ ಬಂದ ತಕ್ಷಣ ಹುಬ್ಳಿ ಸಿಟಿ ಪೊಲೀಸ್ನವರು ಅವರಿಗೆ ಅರೆಸ್ಟ್ ಮಾಡಿ ಕ್ರಮ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.